ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಕ್ಕ ಟೈಮ್ ಆಯ್ತು, ಊಟಕ್ ಬಾ. ಅಕ್ಕ ತಟ್ಟೆಗ್ ಬಡ್ಸಿಡ್ಲಾ? ಇದೇನಿದು ಹೀಗ್ ನಿಂತ್ಕೊಂಡಿದ್ದಾಳೆ? ಸಾಹೇಬ್ರೆ, ಸಾಹೇಬ್ರ ಮೇಡಮ್ ಅವರು ಸಾಹೇಬ್ರ ಬಗ್ಗೆ ಕನ್ವರ್ಸ್ತಿದ್ದಾರೆ. ಅದು ರಾಜಿ, ರಾಮಯ್ಯ ಅವರೇ, ನಿಮ್ಮ ಮಗಳನ್ನ ನನಗೆ ದಾರಿ ಎರೆದು ಕೊಟ್ಟಿದ್ದೀರಿ. ಇದಕ್ಕಿಂತ ಹೆಚ್ಚಾಗಿ ನಾನೇನು ಕೇಳಕ್ಕಾಗುತ್ತೆ ಹೇಳಿ? ಇವತ್ತು ನಮ್ಮನೇಲಿ ಏನಾದರೂ 4 ಒಳ್ಳೆ ಕೆಲಸ ನಡೀತಿದೆ ಅಂದ್ರೆ ಅದಕ್ಕೆ ಕಾರಣ ಸುಮ್ನ ಅವರು. ಅವರನ್ನು ತುಂಬಾ ಬೆಂಬಲವಾಗಿ ನಿಂತಿದ್ದಾರೆ. ಅವ್ರಂದ್ರೆ ನನಗೆ ತುಂಬಾ ಪ್ರೀತಿ. ಅಯ್ಯೋ ಏನೇ ಏನು ನಿಮ್ಮ ಅಕ್ಕನೇ ರೇಗಿಸ್ತೀಯಾ? ಸುಮ್ನವ್ರೆ, ಹೊಡಿಬೇಡಿ. ಸುಮ್ನವ್ರೆ, ನೀವು ತುಂಬಾ ಚೆನ್ನಾಗಿ ಹೊಡಿತೀರಾ. ರಾಜಿ, ನಿಮ್ ಭಾವನ್ ಧ್ವನಿಲ್ ಮಾತಾಡ್ಬೇಡ. ಸುಮ್ನವ್ರೆ, ನೀವು ನಾಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಈ ನಗು ನಿಮ್ಮ ಮುಖದಲ್ಲಿ ಯಾವಾಗ್ಲೂ ಹೀಗೆ ಇರ್ಲಿ. ಈ ಕೈನ ನಾನು ಯಾವತ್ತೂ ಬಿಡಲ್ಲ. ಜನ್ಮ ಪೂರ್ತಿ ನಿಮ್ ಕೈನ ಹೀಗೆ ಇಟ್ಕೊಂಡಿರ್ತೀನಿ. ಬಿಡೆ ಏನೇ ಅಕ್ಕ 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 ಅಕ್ಕ. ಈಗ ಬಂದ್ಬಿಡ್ತಾ ರಾಜಿ ಧ್ವನಿ? ಅಕ್ಕ, ಬಾವ ತುಂಬಾ ಸ್ಪೀಡಲ್ಲಿ ಇದ್ದಾರೆ, ನೀನೇ ಸ್ಲೋ ಆಗಿ ಹೋಗಿರೋದು. ನಾಳೆ ನಿನ್ಗೆ ಹುಟ್ಟೋ ಮಗುಗೆ ರಾಜೇಶ್ ಅಂತ ಹೆಸರು ಇಟ್ರು ಇಡ್ಬೋದು. ಏ ಹೋಗೆ. ಆಹಾ, ನಾಚಿಕೆ ನೋಡು ಕಳ್ಳಿಗೆ. ರಾಜಿ, ಹಲೋ ಅಕ್ಕ, ನಮ್ ಸಪೋಟ ತೋಟ ಇದೆಯಲ್ಲ, ಅದ್ರಲ್ಲಿರೋ ಬಾವಿ ಹತ್ರ ಬಾ. ನಿಂಗೆ 1 ಗಂಟೆ ಕಾಯ್ತೀನಿ. ನೀನೇನಾದ್ರೂ ಬಂದಿಲ್ಲ ಅಂದ್ರೆ ನೀನ್ ಯಾವತ್ತೂ ನೀನ್ ನನ್ ಮುಖ ನೋಡಕ್ ಆಗಲ್ಲ. ಯಾಕಕ್ಕ ನನ್ನ ಕಾಪಾಡ್ದೆ? ಇವತ್ತು ನಾಳೆನೋ ಸಾಯೋ ನಾನು. ನನ್ಗೆ ಯಾಕಕ್ಕ ಬದುಕ್ಸ್ದೆ? ಅಯ್ಯಯ್ಯೋ, ಹಾಗೆಲ್ಲ ಮಾತಾಡ್ಬೇಡ ಕಣ ರಾಜೇಶ. ನೀನು ನನ್ನ ತಮ್ಮನ್ ತರ. ನಿನ್ನೂ ಕಳ್ಕೊಂಡ್ರೆ ನಾನು ಹೆಂಗೋ ಉಳಿತೀನಿ. ಇಲ್ಲ ರಾಜೇಶ, ನಾನ್ ನಿನ್ನ ಕಾಪಾಡ್ಕೋತೀನೋ ರಾಜೇಶ? ಇಲ್ಲ ಅಕ್ಕ, ನಾನ್ ನಿನ್ಗೆ ಮನೇಲಿ ಎಲ್ರ ಮುಂದೆ ಅವಮಾನ ಮಾಡ್ದೆ. ನಾನ್ ಬದುಕ್ಬಾರ್ದಕ್ಕ, ನಾನ್ ಬದುಕ್ಬಾರ್ದು. ಇಲ್ಲ ರಾಜೇಶ, ಹಾಗೆಲ್ಲ ಮಾತಾಡ್ಬೇಡ. ನೀನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೀಯ ಅಂತ ನನ್ಗೆ ಅರ್ಥ ಆಗುತ್ತೆ ಕಣೋ. ಹೀಗೆಲ್ಲ ಮಾತಾಡ್ಬೇಡ ಕಣೋ ರಾಜೇಶ, ಅರ್ಥ ಆಗುತ್ತೆ. ಅಕ್ಕ, ಅವಳು ಅಳೋದ್ನ ನೋಡ್ಬೇಕಿತ್ ನೀನು. ಇರೋ ಒಬ್ಬ ತಮ್ಮ, ಇವನು ಕಳ್ಕೊಂಡ್ರೆ ಅಷ್ಟೇ ನನ್ ಕತೆ ಅಂತ ಕೊರ್ಗಿನೇ ಸತ್ತೋಗ್ಬಿಡ್ತಾಳೇನೋ ಅಷ್ಟೇ. ರಾಜೇಶ, ಇಲ್ ಬಂದ್ ಯಾಕೆ ನಿಂತಿದ್ಯಾ? ಮನೇಲಿ ಮಾತಾಡ್ಬೋದಾಗಿತ್ತಲ್ವಾ? ಇಲ್ಲಿವರೆಗೂ ಯಾಕೆ ಕರ್ಸ್ದೆ? ಅದಿರ್ಲಿ, ಬರ್ಲಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಯಾಕೆ ಹೆದರ್ಸಿದ್ದು? ನಾನಾಗ ಹೇಳ್ದೆ ಇದ್ದಿದ್ರೆ ನೀನು ಇಲ್ಲಿ ಬರ್ತಿದ್ದ ಅಕ್ಕ? ಸರಿ, ಬಂದಾಯ್ತಲ್ಲ, ವಿಷಯ ಏನು ಅಂತ ಹೇಳು. ದಯವಿಟ್ಟು ನಾನು ಕ್ಷಮಿಸ್ಬಿಡಕ್ಕ. ಗೊತ್ತಿಲ್ಲದೆ ಆಗಿರೋ ತಪ್ಪನ್ನ ಕ್ಷಮಿಸ್ಬೋದು, ಆದ್ರೆ ಬೇಕು ಅಂತ ಮಾಡಿರೋ ತಪ್ಪಿಗೆ ಕ್ಷಮೆ ಇರುತ್ತಾ? ಒಂದ್ ವೇಳೆ ಕ್ಷಮಿಸಿದ್ರು ಆ ವ್ಯಕ್ತಿ ಮೇಲೆ ಮತ್ತೆ ನಂಬಿಕೆ ಬರುತ್ತಾ? ಅದಕ್ಕೆ ಅಕ್ಕ, ಅದಕ್ಕೆ ದಯವಿಟ್ಟು ನಾನು ಕ್ಷಮಿಸ್ಬಿಡಕ್ಕ. ದಯವಿಟ್ಟು ನಾನು ಕ್ಷಮಿಸ್ಬಿಡಕ್ಕ. ರಾಜೇಶ್, ಏನ್ ಮಾಡ್ತಿದ್ಯಾ? ಬಿಡು ಕಾಲ್ನ. ಇಲ್ಲ ಅಕ್ಕ, ನೀನ್ ತುಂಬಾ ಕೋಪ ಮಾಡ್ಕೊಂಡಿದ್ಯಾ. ನೀನ್ ಕ್ಷಮಿಸಿದೀನಿ ಅಂತ ಹೇಳೋರ್ಗುನು ನನ್ ಮೇಲೆ ಎದೊಳಲ್ಲ ಅಕ್ಕ. ಇದೇಳು. ಮನೆಯವ್ರ ಮುಂದೆ ಎಲ್ಲ ನಿನ್ನ ಸುಳ್ಳುಗಾರ್ತಿಯಾಗಿ ಮಾಡ್ಬಿಟ್ಟೆ. ಮನೆಯವರೆಲ್ಲ ನಿನ್ನ ರೇಗೋಗಿ ಮಾಡ್ಬಿಟ್ಟೆ ಅಕ್ಕ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ. ಇವಾಗ ಬಂದು ಈ ಕ್ಷಮೆ ಕೇಳೋದ್ರ ಬದಲು ಅವತ್ತು ಎಲ್ರ ಮುಂದೆ ಸತ್ಯ ಹೇಳ್ಬೋದಾಗಿತ್ತಲ್ಲ. ಧೈರ್ಯ ಇರ್ಲಿಲ್ಲ ಅಕ್ಕ. ನಾನ್ ಸಾಯ್ತಾ ಇದ್ದೀನಿ ಅಂತ ಸಾಧನ ಅಕ್ಕಂಗೆ ಹೇಳಿದಿದ್ರೆ ಅವಳ ಶಾಕ್ನ ತಡ್ಕೋತಿದ್ಲ ಅಕ್ಕ. ಹಾಗೆ ಅಪ್ಪ ಅಮ್ಮಂಗೆಲ್ಲ ವಿಷಯ ಗೊತ್ತಾಗಿರೋದು, ಅವ್ರ ಅದೆಷ್ಟು ಕೊರಗ್ತಿದ್ರಕ್ಕ. ಇಲ್ಲ ಅಕ್ಕ, ನಾನ್ ಸತ್ ಮೇಲೆ ಅಳೋದಿದ್ದೇ ಇರುತ್ತಕ್ಕ. ಅದೇ ನಾನ್ ಬದುಕಿದಾಗ ನನ್ ಕಣ್ಮುಂದನೆ ಎಲ್ರು ಅಳ್ತಿದ್ರೆ ಅದು ನೋಡ್ಕೊಂಡು ನಾನು ಹೇಗಕ್ಕ ಸುಮ್ನಿರ್ಲಿ?
ಎಲ್ರು ನನ್ ಮೇಲೆ ಅನ್ಕೊಂಪ ತೋರಿಸ್ತಿದ್ರೆ 10 ದಿನದಲ್ಲಿ ಸಾಯ್ಬೇಕಾಗಿರೋ ನಾನು 2 ದಿನ ಸತ್ತೋಗಲ್ವಾ ಅಕ್ಕ? ಕೊನೆ ಪಕ್ಷ ನಾನು ಬದುಕಿರೋವರ್ಗು ನನ್ ಕಣ್ಮುಂದೆ ಎಲ್ರು ಖುಷಿಯಾಗಿರ್ಲಿ ಅಂತ ಬಯಸ್ತೀನಕ್ಕ ನಾನು. ನನ್ನ ನೋವು ನನ್ಗಿರ್ಲಿ, ಆದ್ರೆ ನಮ್ಮವ್ರಿಗೆ ಬೇಡ ಅಕ್ಕ, ನಮ್ಮವ್ರಿಗೆ ಬೇಡ. ನನಗ್ ಬೇಕಾಗಿರೋದು ಅದು. ನಾನ್ ನಿನ್ನ ಕರ್ಸಿದ ಉದ್ದೇಶ 100% ಸಕ್ಸಸ್ಫುಲ್. ಅವಳು ಈ ಮನೆಯಲ್ಲಿ ನರಳಬೇಕು, ಗೋಳಾಡ್ಬೇಕು, ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ಬೇಕು. ಆಮೇಲೆ ಈ ಕಾರಣಕ್ಕೆ ಅಕ್ಕ ನಾನು ಎಲ್ಲರ ಹತ್ರನೂ ಸುಳ್ಳು ಹೇಳಿದ್ದು. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತಕ್ಕ, ಕ್ಷಮಿಸ್ಬಿಡಕ್ಕ. ಅಕ್ಕನಾಗಿ ನೀನ್ ಯೋಚನೆ ಮಾಡಕ್ಕ, ನಿಮ್ ತಮ್ಮನೇ ನಿಮ್ ಕಣ್ಮುಂದೆ ಸಾಯ್ತಾನೆ ಅಂತ ಗೊತ್ತಿದ್ರೆ ನೀವ್ ಅದೆಷ್ಟು ನೊಂದ್ಕೋತಿದ್ರಿ ಹೇಳಿ, ಎಷ್ಟು ನರಳ್ತಿದ್ರಿ ಹೇಳಿ ಅಕ್ಕ. ನಿಮ್ಗೆ, ನಿಮ್ ತಂದೆಗೆ, ನಿಮ್ ತಂಗಿಗೆ ರಾಜೇಶ ದಿನ ದಿನ ಇಷ್ಟಿಷ್ಟೇ ಸಾಯ್ತಾ ಇದ್ದಾನೆ ಅಂತ ಗೊತ್ತಿದ್ರೆ ನಿಮ್ಗೆ ಹೆಂಗ್ ಫೀಲ್ ಆಗಿರೋದಕ್ಕ? ಅರ್ಥ ಆಯ್ತು ರಾಜೇಶ್, ನನಗೆಲ್ಲ ಸರಿಯಾಗಿ ಅರ್ಥ ಆಯ್ತು. ಅಯ್ಯಯ್ಯೋ, ಮತ್ತೆ ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ ನಾನು. ತಮ್ಮನು ನಿನ್ ಕಣ್ಣೆದುರುಗಡೆನೆ ಅಲ್ವಾ ಸತ್ತಿದ್ದು, ಮರ್ತೋಗ್ಬಿಟ್ಟೆ ಅಕ್ಕ. ಛೇ, ಬರೀ ನನ್ನಿಂದ ಬೇರೆಯವ್ರಿಗೆ ನೋವೇ ಆಗೋಯ್ತು, ನನ್ನಿಂದ ಯಾರಿಗೂ ಸಂತೋಷ ಸಿಕ್ತಿಲ್ಲ. ಇಲ್ಲ ಅಕ್ಕ, ನಾನಿನ್ ಬದುಕಿರ್ಬಾರ್ದು. ಇವತ್ತೇ ಇದೆಲ್ಲ ಕೊನೆ ಆಗ್ಬೇಕಕ್ಕ. ಹಾ, ಇವತ್ತೇ ಇದೆಲ್ಲ ಕೊನೆ ಆಗ್ಬೇಕು. ಐಮ್ ಸಾರಿ ಅಕ್ಕ, ರಾಜೇಶ, ಐಮ್ ರಿಯಲಿ ಸಾರಿ ಅಕ್ಕ. ಅಲ್ಲ ಏನ್ ಮಾತಾಡ್ತಿದ್ಯಾ? ಏನೋ ಮಾಡ್ಕೊಂಡೆ, ಯಾರಾದ್ರೂ ಕಾಪಾಡಿ. ನನ್ ತಮ್ಮ ಬಾವಿಗಾಡ್ಬಿಟ್ಟ, ಯಾರಾದ್ರೂ ಕಾಪಾಡಿ. ನನ್ ತಮ್ಮ ನೀರಿಗೆ ಹಾರಿದ್ದಾನೆ, ಬೇಗ ಬನ್ನಿ ಅಣ್ಣ, ಎಲ್ಲ ಬನ್ನಿ. ಯಾಕೆ ಜೀವ ಕಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ಯಾ? ಒಬ್ಬ ಬೆಂಕಿ ಹಚ್ಕೊಂಡ್ ಸತ್ತೋದ, ಈಗ ನೀನು ನೀರಲ್ಲಿ ಬಿಟ್ಟು ಸಾಯ್ಬೇಕು ಅನ್ಕೊಂಡಿದ್ಯಾ? ಇವತ್ತಲ್ಲ ನಾಳೆ ಎಲ್ರು ಸಾಯ್ತಾರೆ ರಾಜೇಶ, ಆದ್ರೆ ಬದುಕಿರೋ ದಿನ ಖುಷಿಯಾಗಿರ್ಬೇಕು ತಾನೆ. ಈಗಾಗ್ಲೇ ಒಬ್ಬ ತಮ್ಮನ್ ಕಳ್ಕೊಂಡಿದ್ದೀನಿ ನಾನು. ನಿನ್ನನ್ನು ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ, ಅರ್ಥ ಮಾಡ್ಕೊ. ನಾವೆಲ್ಲರೂ ಸೇರಿ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು. ಇದೆ ನನ್ನ ಪ್ಲಾನ್. ಪ್ಲಾನ್ ಏನೋ ಸೂಪರ್ ಆಗಿದೆ ಅದಕ್ಕೆ, ಆದ್ರೆ ರಾಜ್ ಅವ್ನ ಲೈಫ್ ನ ರಿಸ್ಕ್ ಅಲ್ಲಿ ತಗೋತಿದ್ದಾನೆ ಅಂತ ಅನಿಸ್ತಾ ಇಲ್ವಾ? ರಿಸ್ಕ್? ಯಾಕಿಬ್ರು ನಗ್ತಾ ಇದ್ದೀರಾ? ಅವನಿಗೆ ಈಜಿ ಹೊರಗ್ ಬರೋ ಅಷ್ಟು ಸ್ವಿಮ್ಮಿಂಗ್ ಗೊತ್ತಿದೆ. ಓ ಹೌದಾ, ಅದಕ್ಕೆ ಅಷ್ಟು ಧೈರ್ಯವಾಗಿ ಹಾರಿದ್ದು. ಮತ್ತೆ ಇನ್ನೇನ್ ಸುಮ್ನೆ ನನ್ನ ಲೈಫ್ನ ರಿಸ್ಕ್ ತಗೊಳಕ್ಕೆ ನನ್ಗೇನು ಹುಚ್ಚ? ಅವಳು ಪಾಠ ಕಲಿಸ್ಬೇಕಂತಾನೆ ನೀರಲ್ಲಿ ಹಾರಿದ್ದು. ಅಕ್ಕ, ನೀನು ನೆಕ್ಸ್ಟ್ ಪ್ಲಾನ್ ರೆಡಿ ಮಾಡು, ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಜಾನು, ನೀನ್ ಎಂಟರ್ಟೈನ್ಮೆಂಟ್ ತಗೋ, ಅವಳು ನರಳ್ಳಿ. ಎಸ್, ಅವಳು ಇನ್ನೂ ನರಳಬೇಕು. ಈ ಮನೇಲಿ ಇದ್ದಷ್ಟು ದಿವಸ ತನ್ನ ಜೀವನದ ಅತಿ ನೋವಿನ ದಿನಗಳು ಅಂತ ಅನ್ನಿಸ್ಬೇಕು ಅಷ್ಟೆ. ಓಕೆ ಓಕೆ, ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್. ಆದಷ್ಟು ಬೇಗ ಕೆಲಸ ಆಗ್ಬೇಕಷ್ಟೇ. ಕಾಲನಿ ಜನರು ಅದೆಷ್ಟು ಬೇಗ ಬಿಲ್ಡಿಂಗ್ ಎದ್ದು ನಿಂತಿದೆ ಅಂತ ಆಶ್ಚರ್ಯ ಪಡ್ಕೋಬೇಕು. ಓಕೆ, ನಾಳೆ ಮೀಟಿಂಗಲ್ಲಿ ಮಾತಾಡೋಣ ಬಿಡಿ. ಥ್ಯಾಂಕ್ ಯು ಸರ್. ಏನೋ ಮರ್ತನಲ್ಲ.
ಸುಮ್ನವ್ರೆ ಏನಾಯ್ತು ಕಾಲ್ಗೆ ಕುಂಟ್ಕೊಂಡು ಬರ್ತಿದ್ದೀರಾ? ಸಾಹೇಬ್ರೆ, ಅದೇ ರಾಜಶೇಖರ್ ಪಾಪು ಜೊತೆ ಆಟಾಡುವಾಗ ಗ್ಲಾಸ್ ಚೂರ್ತ್ ಕಾಲಿಗೆ ತಾಕ್ತಲ್ಲ ಅದು. ಅದಿಷ್ಟೊಂದು ಜೋರಾಗಿದ್ಯಾ ನಿಮ್ಗೆ? ಮತ್ತೆ ಮನೆಗೆ ಇದೇ ಸ್ಥಿತಿಲಿ ಬಂದ್ರ? ಸಾರಿ ಸುಮ್ನವ್ರೆ, ನಿಮ್ಗೆ ಇಷ್ಟೊಂದು ದೊಡ್ಡ ಗಾಯ ಆಗಿದೆ. ನಾನೇನೋ ಟೆನ್ಷನ್ ಅಲ್ಲಿ ಆ ಕಡೆ ಗಮನನೇ ಕೊಡ್ಲಿಲ್ಲ. ಪರವಾಗಿಲ್ಲ ಬಿಡಿ ಸಾಹೇಬ್ರೆ, ತಗೊಳ್ಳಿ ಹಾಲು. ಅಲ್ಲ, ನೀವಾದ್ರೂ ಹೇಳೋದಲ್ವಾ? ಪರವಾಗಿಲ್ಲ ಬಿಡಿ ಸಾಹೇಬ್ರೆ, ಗಾಬರಿ ಪಡೋಂಥದ್ದು ಏನಾಗಿಲ್ಲ, ಕಾಲಿಗೆ ಗಾಜಿನ ಚೂರ್ತ್ ಹಾಕಿದೆ ಅಷ್ಟೇ. ಅಲ್ಲ ಸುಮ್ನವ್ರೆ, ಗಾಬರಿ ಪಡ್ಕೊಳ್ಳೋದು ಬೇಡವಾ? ಗ್ಲಾಸ್ ಪೀಸ್ ಹೋಗಿರೋದು, ಸೆಪ್ಟಿಕ್ ಆದ್ರೆ ಆ ರಾಜಶೇಖರ್ ಬಂದ್ಮೇಲೆ ಗಲಾಟೆಗಳು ಜಾಸ್ತಿ ಆಗಿದೆ ಅನ್ಸುತ್ತೆ. ಬಾಯಿ ತೆಗೆದ್ರೆ ಬರೀ ಲಂಡನ್ ಅಮೆರಿಕ ಅನ್ಕೊಂಡು ಬರೀ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಅವನಿಗೆ ಮನೆಗೆ ಬಂದ್ಮೇಲೆ ಅನ್ಸುತ್ತೆ ಗಲಾಟೆಗಳು ಜಾಸ್ತಿ ಆಗಿರೋದು. ಸಾಹೇಬ್ರೆ ಪಾಪ, ಅವನೇನ್ ಮಾಡಿದಾನೆ ಅಂತ ಹೀಗೆಲ್ಲ ಬೈತಿದ್ದೀರಾ? ಸುಮ್ನವ್ರೆ, ನೀವು ಯಾರಂತಾನೆ ಕೆಟ್ಟವ್ರು ಅಂತ ಹೇಳ್ತೀರ ಹೇಳಿ? ನಿಮ್ ದೃಷ್ಟಿಲಿ ಎಲ್ಲರೂ ಒಳ್ಳೆಯವ್ರೆ. ಹಾಸ್ಪಿಟಲ್ ಹೋಗೋಣ. ಹಾಸ್ಪಿಟಲ್? ಯಾಕೆ ಸಾಹೇಬ್ರೆ, ಹುಷಾರಿಲ್ವಾ? ನನಗೇನ್ರಿ, ಗುಂಡ್ಕಲ್ ತರ ಇದ್ದೀನಿ. ನಿಮ್ ಕಾಲ ಗಾಯ ಆಗಿದೆಯಲ್ಲ, ಹಾಸ್ಪಿಟಲ್ಗೆ ಹೋಗಿ ಬರೋಣ. ಸಾಹೇಬ್ರೆ, ಇಷ್ಟಕ್ಕೆಲ್ಲ ಆಸ್ಪತ್ರೆಗೆ ಹೋದ್ರೆ ಅಷ್ಟೇ, ಗಾಯಕ್ಕೆ ಅರ್ಶನದ ಬಟ್ಟೆ ಕಟ್ಟಿದ್ದೀನಿ, ನೋವು ಬೇಗ ಕಮ್ಮಿ ಆಗತ್ತೆ. ನಾವು ಭಾರತೀಯರು ಮನೆ ಮದ್ದಿನ ಪಿತಾಮಹರು. ಮನೆ ಮದ್ಗಿಂತ ಒಳ್ಳೆ ಮದ್ದು ಇನ್ಯಾವ್ದಿದೆ ಹೇಳಿ? ನೀವೇ ಬೇಕಿದ್ರೆ ನೋಡಿ, ನಾಳೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಗಾಯ ಮಾಯ ಆಗಿರುತ್ತೆ. ಹಾಗಲ್ಲ ಸುಮ್ನವ್ರೆ, ಅದು ಸಾಹೇಬ್ರೆ, ಅದು ಇದು ಅಲ್ಲ ಇಲ್ಲ ಬೆಲ್ಲ ಮಲ್ಲಿಗೆ ಏನಿಲ್ಲ, ಹಾಲು ಕುಡೀರಿ. ಸುಮ್ನವ್ರೆ, ನೀವೊಂಥರ ಸೂಪರ್ ಕಣ್ರಿ. ನಿಮ್ ಮನ್ಸಿಗೆ ನೋವಾಗಿದ್ರು, ದೇಹಕ್ಕೆ ನೋವಾಗಿದ್ರು, ಅದನ್ನ ದೊಡ್ಡದಾಗಿ ತಗೊಳ್ಳೆ ಯಾವಾಗ್ಲೂ ಕಾಮ್ ಆಗಿರ್ತೀರಲ್ಲ. ರಿಯಲಿ ನೀವು ಗ್ರೇಟ್ ಕಣ್ರಿ.